ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಂದು 9 ಮಂತ್ಸ್ ಸ್ಕ್ಯಾನಿಂಗ್ ಹೋಗಿದೆ ನೆನ್ನೆ. ಆಮೇಲೆ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟು. ಅದಕ್ಕೋಸ್ಕರ ಇವಾಗ ಬೆಳಿಗ್ಗೆ ಎದ್ದು ನೆನೆ ಬಂದಿದ್ದೆ ಲೇಟ್ ಆಯಿತು. ಸ್ಕ್ಯಾನ್ ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೆಲ್ಲ ಚೆಕಪ್ ಮುಗಿಸ್ಕೊಂಡು ಬರೋ ಸ್ವಲ್ಪ ಲೇಟ್ ಆಯಿತು. ಸೊ ಈಗ ಬೆಳಿಗ್ಗೆನೆ ಎದ್ದು ಫ್ರೆಶ್ ಅಪ್ ಆಗಿ ನೋಡೋಣ ಸ್ಕ್ಯಾನಿಂಗಲ್ಲಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು 5ನೇ ತಾರೀಕು. ನಾವು ನೆನ್ನೆ ಸ್ಕ್ಯಾನ್ಗೆ ಹೋಗಿದ್ದು. ಇಲ್ಲಿ ಲೈಟಾಗಿ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ನಮಗೆ. ನಮ್ಮ ಡೇಟ್ ಪ್ರಕಾರ ಈಗ ಇನ್ನೂ 8 ತುಂಬಿ 2 ವೀಕ್ಸ್ ಏನೋ 2 ವೀಕ್ಸ್ 3 ವೀಕ್ಸ್ ಏನೋ ಆಗಿದೆ ಅಷ್ಟೇ. 2 ವೀಕ್ಸ್ ಅನ್ಕೋತೀನಿ, 2 ವೀಕ್ಸ್ ಏನೋ ಆಗಿದೆ. ಆದರೆ ಸ್ಕ್ಯಾನಿಂಗ್ ನೋಡಿದ್ರೆ 36 ವೀಕ್ಸ್ 2 ಡೇಸ್ ಆಗಿದೆ. ಸೊ 9 ಮಂತ್ಸ್ ಇನ್ನೊಂದು 5 ಡೇಸ್ ಕಳೆದ್ರೆ 9 ಮಂತ್ಸ್ ಕಂಪ್ಲೀಟ್ ಅಂತ ಇಲ್ಲಿ 36 ವೀಕ್ಸ್ ಅಂದರೆ ಮಂತ್ ವೈಸ್ ಕೌಂಟ್ ಮಾಡಿದ್ರೆ 9 ಮಂತ್ಸ್ ಕಂಪ್ಲೀಟ್ ಅಂತ ಇಲ್ಲಿ ತೋರಿಸಿದ್ದಾರೆ. ಸೊ ಎಲ್ಲ ನಾರ್ಮಲ್ ಬಂದಿದೆ. ಸೆಫಾರಿಕ್ ಪ್ರೆಸೆಂಟೇಷನಲ್ಲಿದೆ. ಪಾಪು ವೆಯ್ಟ್ ಬಂದು 2 kg 860 ಗ್ರಾಮ್, 400 ಗ್ರಾಮ್ ಹೆಚ್ಚು ಕಮ್ಮಿ ಅಂತ ಹಾಕಿದ್ದಾರೆ, ಪ್ಲಸ್ ಆರ್ ಮೈನಸ್ ಅಂತ ಹಾಕಿದ್ದಾರೆ. ಹಾರ್ಟ್ ಬೀಟ್ ಬಂದು 151 to 141 BPM ಅಂತ ಹಾಕಿದ್ದಾರೆ. ಸರ್ವಿಕ್ಸ್ ಲೆಂತ್ ಬಂದು 3.5 ಅಂತ ಇದೆ. ಮೋಸ್ಟ್ ಎಲ್ಲ ಚೆನ್ನಾಗಿದೆ, ಎಲ್ಲ ನಾರ್ಮಲ್ ಆಗಿ ಬಂದಿದೆ, ಎಲ್ಲ ಚೆನ್ನಾಗಿದೆ. ಡಾಕ್ಟರ್ ತೋರಿಸಿದ್ವಿ. ಡಾಕ್ಟರ್ ಕೂಡ 9 ಮಂತ್ಸ್ ಕಂಪ್ಲೀಟ್ ಆಯ್ತಾ ಬಂತಮ್ಮ ನಿಮಗೆ, 5 ಡೇಸ್ ಕಳೆದ್ರೆ 5 ಡೇಸ್ 3 ಡೇಸ್ ಕಳೆದ್ರೆ ಅಂತ ಹೇಳಿದ್ರು. ಸೊ ಯಾವ ಟೈಮಲ್ಲಿ ಏನು ಅಂತ ಗೊತ್ತಿಲ್ಲ. ನಾರ್ಮಲ್ ಡೆಲಿವರಿ ಆಗ್ಬೋದು ಅಂತ ಹೇಳಿದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ನಾರ್ಮಲ್ ಡೆಲಿವರಿ ಆಗ್ಬೋದು ಅಂತ ಹೇಳಿದ್ದಾರೆ. ಯಾವ ಟೈಮಲ್ಲಿ ಏನು ಅಂತ ಹೇಳಿಲ್ಲ ಇನ್ನ. ನಮ್ಮ ಡೇಟ್ ಪ್ರಕಾರ 23rd 9th ಕಂಪ್ಲೀಟ್. ಸೊ ಅಲ್ಲಿ ಕಾಯೋಣ. ಅಕಸ್ಮಾತ್ ಏನೋ ನಾರ್ಮಲ್ ಆದರೆ ಆಗಲಿ, ಇಲ್ಲಾಂದ್ರೆ ನೋಡೋಣ ಮುಂದೆ ಅಂತ ಹೇಳಿದ್ದಾರೆ. ಸ್ಕ್ಯಾನಿಂಗ್ ಅಲ್ಲೂ ಅಷ್ಟೇ ಹೆಡ್ ಡೌನ್ ಬಂದಿದೆ, ಸೆಫರಿಕ್ ಪೊಸಿಷನ್ ಇದೆ, ಎಲ್ಲ ನಾರ್ಮಲ್ ಆಗಿದೆ, ಡೋಂಟ್ ವರಿ ಅಂತ ಹೇಳಿದ್ದಾರೆ. ಸೊ ಈಗ ಮತ್ತೆ ಎಲ್ಲ ಹಾಸ್ಪಿಟಲ್ ನೀಟಾಗಿ ಜೋಡಿಸ್ಕೊಳ್ಳೋಣ. ಅಂದರೆ ಎಲ್ಲ ಗಜಿಬಿಜಿಯಾಗಿ ಏನೇನು ಬೇಕು ಅಂತ ತೆಗೆದಿಟ್ಕೊಂಡಿದ್ದೀನಿ. ನೀಟಾಗಿ ಜೋನ್ಸ್ ಇಟ್ಕೊಂಡಿಲ್ಲ. ಇಷ್ಟು ಹೇಳಿದ್ಮೇಲೆ ನಮ್ಮ ಟೈಮ್ ಯಾವಾಗ ಏನು ಅಂತ ಗೊತ್ತಿಲ್ಲ ಅಂತ ಅಂದಮೇಲೆ ಎಲ್ಲ ಮೊದಲೇ ರೆಡಿ ಮಾಡ್ಕೊಂಡ್ಬಿಟ್ಟಿರೋಣ ಅಂತ ಇದು ಮಾಡಿದೆ. ಮತ್ತೆ 2 ಫೀಡಿಂಗ್ ಡ್ರೆಸ್ ಕೂಡ ಆರ್ಡರ್ ಮಾಡಿದ್ದೆ. ಒಂದನ್ನು ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ, ಇನ್ನೊಂದನ್ನು ವಾಶ್ ಮಾಡಕ್ ಹಾಕಿಟ್ಟಿದ್ದೀನಿ. ಈಗ ಅದಕ್ಕೆ ತೋರಿಸ್ತೀನಿ. ಫೀಡಿಂಗ್ ಡ್ರೆಸ್ ಕೂಡ ಬುಕ್ ಮಾಡ್ಕೊಂಡೆ, ಮೀಶೋದಲ್ಲಿ ಮಾಡಿದ್ದು. ಚೆನ್ನಾಗಿ ಬಂದಿದೆ. ಸದ್ಯಕ್ಕೆ ಸಾಕು, ನೋಡೋಣ ಮುಂದೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಮಾಡೋಣ ಅನ್ಕೊಂಡ್ವಿ. ಅಂದ್ರೆ ಲೈಟಾಗಿ ಒಂದ್ ಕಡೆ ಭಯ ಇದೆ, ಖುಷಿನೂ ಇದೆ. ಅಂದ್ರೆ ನಮ್ಮ ಅಕ್ಕನಲ್ಲಿ ಅಂದ್ರೆ ಮೊದಲನೇ ಮಗಳಲ್ಲಿ ಇಷ್ಟೊತ್ತಿಗೆಲ್ಲ ಡೆಲಿವರಿ ಆಗ್ಬಿಟ್ಟಿತ್ತು. 8 ಮಂತ್ಸ್ 14 ಡೇಸ್ or 16 ಡೇಸ್ ಆಗಿತ್ತು, ಡೆಲಿವರಿ ಆಗೋಗಿತ್ತು. ಔಟ್ಲ ಇಷ್ಟೊಂದು ಕನ್ಫ್ಯೂಷನ್ ಆಗಿಲ್ಲ ನಮಗೆ. ಇದ್ರಲ್ಲಿ ಯಾಕೋ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ. ನಮ್ ಡೇಟ್, ಸ್ಕ್ಯಾನ್ ಡೇಟ್, ಮತ್ತೆ ಈಗ ನೋಡಿದ್ರೆ 36 ವೀಕ್ಸ್ ಅಂತ 2 ಡೇಸ್ ಅಂತ ಬಂದಿದೆ. ಸೊ ಫುಲ್ ಕನ್ಫ್ಯೂಷನ್ ಇದೀವಿ ಇದ್ರಲ್ಲಿ, ಏನು ಅಂತ ಗೊತ್ತಿಲ್ಲ. ಬಟ್ ಪ್ರಿಪೇರ್ ಆಗಿದ್ದೀವಿ, ಏನಾರ ಆಗ್ಲಿ ಅಂದ್ರೆ ಪ್ರಿಪೇರ್ ಆಗಿದ್ದೀವಿ. ಪುನೀತ್ ಅವ್ರು ಇನ್ನೂ ಬಂದಿಲ್ಲ. ಅವ್ರದ್ದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಅವರು ಆಕ್ಚುಲಿ ಇಷ್ಟೊತ್ತಿಗೆಲ್ಲ ಬರ್ಬೇಕಿತ್ತು, ನಮ್ ಸ್ಕ್ಯಾನ್ಗೆ ಅವ್ರು ಇರ್ಬೇಕಿತ್ತು. ಲಾಸ್ಟ್ ಸ್ಕ್ಯಾನ್ಗೆ ಅವ್ರು ಇರ್ಬೇಕು ಅನ್ಕೊಂಡ್ ಮಾತಾಡ್ಕೊಂಡಿದ್ರು. ಬಟ್ ಸಡನ್ ಆಗಿ ಅವ್ರಿಗೆ ಅದೇನು ಫೈರಿಂಗ್ ಅದು ಇದು ಅಂತ ಏನೋ ಬಂದಿದ್ರಿಂದ ಅದೇನೋ ವರ್ಷಕ್ಕೊಂದ್ಸಲ ಮಾಡಿಸ್ತಾರಂತೆ ಟೆಸ್ಟ್ ಟೈಪ್. ಸೊ ಎಲ್ಲ ಇದರಿಂದ ಅವರು ಬರಕ್ ಆಗ್ಲಿಲ್ಲ.
ಸೊ ನಾನು ಡೆಲಿವರಿ ಯಾರು ಬರ್ತಾರ, ನಾನಂತೂ ಈಗಲೇ ಬನ್ನಿ 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 ಅಂತ ಬಿಟ್ಟಿದ್ದೀನಿ. ಯಾಕೆಂದ್ರೆ ಯಾವ ಟೈಮಲ್ಲಿ ಏನು ಗೊತ್ತಿಲ್ವಲ್ಲ ಅಂದ್ಬಿಟ್ಟು. ಸೊ ಸೊ ನಾನು ತುಂಬಾನೇ ಹಠ ಮಾಡ್ತಾ ಇದ್ದೀನಿ. ಡಾಕ್ಟರ್ ಹಿಂಗೆ ಹೇಳ್ಬಿಟ್ಟಿದ್ದಾರೆ ಆ ಟೈಮಲ್ಲಿ ಏನು ಅಂತ, ಬನ್ನಿ 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 ಅಂತ. ಅವರು ಬರಕ್ ಆಗಲ್ಲ, ಈ ವೀಕ್ ಒಂದು ಫೈರಿಂಗ್ ಇದೆ, ಅದನ್ನ ಮುಗಿಸ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳ್ತಿದ್ದಾರೆ. ನಾನು ಮುಗಿದ ದಿವಸನೇ ಬನ್ನಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇನ್ನು ಅದು ಡಿಸ್ಕಷನ್ ಅಲ್ಲಿ ಏನ್ ನಡೀತಿದೆ ಸೊ ಗೊತ್ತಿಲ್ಲ, ಅವ್ರು ಬರ್ತಾರೋ ಬರಲ್ವೋ ಅಂತ. ನಾನು ಅಟ್ಲೀಸ್ಟ್ ಕನವಲಾರು ಇರ್ಲಿಲ್ಲ, ಈಗ ಬೇಬಿಗಾರು ಬನ್ನಿ ಅಂತ ನಾನು ಆಟ ಹಿಡಿತಾ ಇದ್ದೀನಿ. ಆದ್ರೆ ಅವ್ರು ಟ್ರೈ ಮಾಡ್ತಾ ಇದಾರೆ ಪಾಪ, ಇಲ್ಲ ಅಂತಿಲ್ಲ, ಬಟ್ ಆಗ್ತಾ ಇಲ್ಲ. ಗಾಡ್ಸ್ ಪ್ಲಾನ್ ಏನೇನಿದೆಯೋ ಏನೋ ಗೊತ್ತಿಲ್ಲ. ಅವ್ರಂತೂ ನಾನ್ ಬಂದ ಮೇಲೆ ಆಗೋ ಡೆಲಿವರಿ ತಲೆ ಕೆಡ್ಸ್ಕೊಬೇಡ 16th ಮೇಲೆ ಅಂತ ಅವ್ರು ಹೇಳ್ತಿದ್ದಾರೆ. ನಾನಿಲ್ಲ, ಡೌಟ್ ಇದೆ, ಬೇಗ ಬನ್ನಿ ಅಂತ ನಾನ್ ಹೇಳ್ತಾ ಇದ್ದೀನಿ. ಸೊ ಗೊತ್ತಿಲ್ಲ, ಹಂಗೇನಾರ ಆದ್ರೆ ಅಲ್ಲಿಂದ 14th ಅಥವಾ 14ಕ್ಕೆ ಅಥವಾ 15ಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ವೀಕ್ ಏನೋ ಫೈರಿಂಗ್ ಇದೆಯಾ, ಸೊ ಅದನ್ನ ಮುಗಿಸ್ಕೊಂಡು ನೋಡ್ತೀನಿ ಅಂತ. ಅಷ್ಟೊಳಗಡೆ ಆದ್ರಂತ ಗೊತ್ತಿಲ್ಲ ಏನಾಗುತ್ತೆ ಅಂತ. ಒಂಥರ ಖುಷಿ ಇದೆ, ಇನ್ನೊಂದು 2 ವಾರದಲ್ಲಿ ಯಾವಾಗ ಕೈ ಬರುತ್ತೆ ಅನ್ನೋ ಖುಷಿ ಇದೆ. ಒಂಥರ ಭಯನೂ ಇದೆ, ಏನಾಗುತ್ತೋ, ನಾರ್ಮಲ್ ಸಿಸೇರಿಯನ್. ಡಾಕ್ಟರ್ ನಾರ್ಮಲ್ ಆಗುತ್ತೆ ಅಂತ ಹೇಳಿದ್ದಾರೆ, ಬಟ್ ಯಾರೇ ಗೊತ್ತು ಅಲ್ಲ, ಸಿಸೇರಿಯನ್ ಆಗ್ಬೋದು. ಏನ್ ಮಾಡೋದು ಅಂತ ಗೊತ್ತಿಲ್ಲ. ಇನ್ನೊಂದ್ಸಲ ಹಾಸ್ಪಿಟಲ್ ಬ್ಯಾಗ್ನ ನೀಟಾಗಿ ಪ್ಯಾಕ್ ಮಾಡಿ ಇವತ್ತೇ ಇಟ್ಬಿಡೋಣ ಅಂತ ಅನ್ಕೊಂಡಿದೀನಿ. ಮತ್ತಿನ್ ಯಾವಾಗ ಹೋದ್ರೆ, ಯಾವ ಸಡನ್ ಆಗಿ ಏನಾದ್ರು ಪೇನ್ ಬಂತು ಅಂದ್ರೆ ಮತ್ತೆ ಸಡನ್ ಆಗಿ ಅಲ್ಲಿ ಹೋಗ್ಬೇಕು, ಇಲ್ಲಿ ಮಾಡಕ್ಕಾಗಲ್ಲ. ಯಾರಿಲ್ಲ, ಅವ್ರು ಬೇರೆ ಬಂದಿಲ್ಲ. ಅವ್ರು ಬಂದಿದ್ರೆ ಸ್ವಲ್ಪ ಧೈರ್ಯ ಇರೋದು, ಯಾಕೆಂದ್ರೆ ಮನೇಲಿ ಇರ್ತಿದ್ರು ಮಾಡ್ತಿದ್ರು ಅಂತ. ಈಗ ಅವರು ಇಲ್ಲ, ಆಮೇಲೆ ನಾಳೆ ಒದ್ದಾಡ್ಬೇಕಾಗುತ್ತೆ. ಅದಕ್ಕೆ ನೋಡೋಣ, ಎಲ್ಲ ಇವತ್ತೇ ರೆಡಿ ಮಾಡ್ಕೊಂಡ್ಬಿಟ್ರೆ ಅಂತ ಟೈಮಲ್ಲಿ ಏನಾದ್ರು ಪೇನ್ ಬಂದ್ರು ಕೂಡ ನಾವು ಧೈರ್ಯ ಹೋಗ್ಬೋದು ಅಂತ ಅಷ್ಟೇ. ಅಲ್ಲೇ ಹೇಳ್ದಂಗೆ ಸ್ಕ್ಯಾನಿಂಗ್ಗಳು ಕೂಡ ಎಲ್ಲ ನಾರ್ಮಲ್ ಬಂದಿದೆ, ಕಾಣಿಸ್ತಿದೆ ಗೊತ್ತಿಲ್ಲ, ಎಲ್ಲ ನಾರ್ಮಲ್ ಬಂದಿದೆ. ಡಾಕ್ಟರ್ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ದಾರೆ. ನೋಡೋಣ ಯಾವಾಗ ಡೆಲಿವರಿ ಆಗುತ್ತೆ, ಏನು ಊಟ ಅಂತ. ಯಾವಾಗ ಅಂತ ಗೊತ್ತಿಲ್ಲ. ನನ್ನ ವೆಯ್ಟ್ ಈಗ ಬಂದು ನಿನ್ನೆ ವೆಯ್ಟ್ ಮಾಡಿದಾಗ 52 kg, 52.5 kg ಇದೀನಿ ಅಂತ ಬಂದಿದೆ. ಆಕ್ಚುಲಿ ಈ ವೀಕಲ್ಲಿ ತುಂಬಾ ಸಣ್ಣ ಆಗಿದ್ದೀನಿ. ಇದೇ ವೆಯ್ಟು ಯಾವಾಗ ನಾನು ಲಾಸ್ಟ್ ಟೈಮ್ ಚೆಕ್ ಮಾಡಿಸ್ದಾಗಲೂ ಬಂದಿದ್ದು. ನಾನು 7ನೇ ತಿಂಗಳು ಜುಲೈ 21st ಮಾಡಿಸಿದ್ದೆ. ವೇಟ್ ಚೆಕ್ ಮಾಡಿಸಿದಾಗಲೂ ಕೂಡ ಸೇಮ್ 52 ಬಂದಿತ್ತು. ಸೊ ಗೇನ್ ಆಗಿಲ್ಲ ಈ ಸಲ, ಅಷ್ಟೇ ಇದೀನಿ, 52 ಇದೀನಿ. ಗೊತ್ತಿಲ್ಲ, ಮೋಸ್ಟ್ ಹತ್ರ ಬರ್ತಾ ಬರ್ತಾ ಏನ್ ಊಟ ಮಾಡಕ್ ಆಗ್ತೀವಲ್ಲ, ಅದಕ್ಕೋಸ್ಕರ ಬೇಕಾಗಿದೆ ಗೊತ್ತಿಲ್ಲ. ನೋಡ್ಬೇಕು ಯಾವ ಟೈಮ್ ಏನಂತ ಗೊತ್ತಿಲ್ಲ. ಮೋಸ್ಟ್ಲಿ ಇದೆ ಅನ್ಸುತ್ತೆ, ಡೆಲಿವರಿ ಮುಂಚೆ ಲಾಸ್ಟ್ ಬ್ಲಾಗ್ ಅಂತ ಇರೋದು. ನೆಕ್ಸ್ಟ್ ಡೆಲಿವರಿಗೆ ಮಾಡ್ಬೋದು ನಾನು ಅನ್ಕೊಂಡಿದೀನಿ. ಮತ್ತೆ ಇವರ ಹಬ್ಬ ಬೇರೆ ಇದೆ, ಸೊ ಏನಾಗುತ್ತೆ ಏನಂತ ಗೊತ್ತಿಲ್ಲ. ನಾವೇನೋ ಹಬ್ಬ ಆಚರಿಸ್ತಾ ಇಲ್ಲ ಗ್ರ್ಯಾಂಡ್ ಆಗಿ, ಯಾವ ಟೈಮಲ್ಲಿ ಏನಂತ ಗೊತ್ತಿಲ್ವಲ್ಲ, ಸುಮ್ನೆ ಏನಕ್ಕೆ ಅಂತ ಅಂದ್ಬಿಟ್ಟು ನಾರ್ಮಲ್ ಆಗಿ ಪೂಜೆ ಮಾಡ್ಬಿಟ್ಟು ಸುಮ್ಮನೆ ಆಗ್ತೀವಿ ಅಷ್ಟೇ. ನೋಡೋಣ ಏನಾಗುತ್ತೆ ಅಂತ. ಈ ಮೇಡಮ್ನ ಕೇಳಿವಿ, ಪಾಪ ಯಾವಾಗ ಬರುತ್ತೆ ಅಂತ ಕೇಳಿ. ಪಾಪ ಯಾವಾಗ ಬರುತ್ತಮ್ಮ? ಪಾಪ ಯಾವಾಗ ಬರುತ್ತೆ ಹೇಳಿ, ಪಾಪ ಯಾವಾಗ ಬರುತ್ತೆ? ಪಾಪ ಯಾವಾಗ ಬರುತ್ತೆ? ಅದೊಂದನೇ 1 ವಾರದಿಂದ ಹೇಳ್ತಾರೆ. ಯಾವಾಗ ಬರುತ್ತೆ? ನಾಳೆ ಬರ್ತದ? ಯಾವ ಪಾಪ ಬೇಕು ನಿನಗೆ? ಯಾವ ಪಾಪ ಬೇಕು?
ತಮ್ಮ ಬೇಕಾ ತಂಗಿ ಬೇಕಾ? ತಂಗಿ 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 ಬೇಕಂತ ಹೇಳು. ಗುಡ್ ಮಾರ್ನಿಂಗ್ ಹೇಳ್ಯಾರ. ಕುಮಮ್ಮ ಗುಡ್ ಮಾರ್ನಿಂಗ್. ಕುಮಮ್ಮ ಹಾಯ್ 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 ಹಾಯ್. ಚಿ 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 ಇವಳಂತೂ ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ ಪಾಪು ನೋಡಕ್ಕೆ. ಅಲ್ಲಮ್ಮ ಪಾಪ ನೋಡ್ಬೇಕಾ? ಸೊ ಫುಲ್ ಹ್ಯಾಪಿ ಆಗಿದ್ದಾಳೆ ಪಾಪು ನೋಡಕ್ಕೆ. ಅಲ್ಲ ಸ್ಕ್ಯಾನ್ ಫುಲ್ ಹ್ಯಾಪಿಯಾಗಿ ನೋಡಲು ಗೊತ್ತಿಲ್ಲ ಬಂದಾಗ ಹೆಂಗ್ ರಿಯಾಕ್ಟ್ ಮಾಡ್ತಾಳೆ ಅಂತ. ಬಟ್ ಈಗ ಫುಲ್ ಹ್ಯಾಪಿ. ಹ್ಯಾಪಿ ಹ್ಯಾಪಿ ಬಲೂನು ಬಲೂನು ಬಲೂನು. ಪುನಿ ಬಲೂನು ಪುನಿಗೆ ಹೇಳ್ತೀರಾ ಬಲೂನ್ ತರಕ್ಕೆ? ಏನಕ್ಕೆ ಬಲೂನು? ಅಪ್ಪಂಗೆ ಹೇಳ್ತೀರಾ? ಬಲೂನು ಮಾಡಿ ಫೋನ್ ಮಾಡ್ಲಾ? ಅವ್ರ ಅಪ್ಪಂಗೆ ಫೋನ್ ಮಾಡಿ ಬಲೂನ್ ತರಕ್ಕೆ ಹೇಳ್ತಾಳಂತೆ. ಗುಡ್ ಗರ್ಲ್ ನನ್ನ ಮಗಳು ಅಲ್ಲಮ್ಮ? ಆಯ್ತು ಮಾತಾಡ್ಲಾ? ಅವಳಂತೂ ಫುಲ್ ಹ್ಯಾಪಿ ಆಗಿದ್ದಾಳೆ. ಪಾಪ ಬರುತ್ತೆ ಅನ್ಕೊಂಡು. ಗೊತ್ತಿಲ್ಲ ಯಾವ ಪಾಪ ಬರುತ್ತೆ ಅಂತ. ನಾವಂತೂ ಎಕ್ಸೈಟ್ ಆಗಿದ್ದೀವಿ. ಇವಳಿಗೆ ತಂಗಿ ಬೇಕಂತೆ. ತಮ್ಮ ಬಂದ್ರೆ ಏನ್ ಮಾಡ್ತಾಳೋ ಗೊತ್ತಿಲ್ಲ. ತಂಗಿ ಬೇಕು ಅಂತ ಅವಾಗ್ಲಿಂದ ಹೇಳ್ತಾ ಇದ್ದಾಳೆ. ಅಲ್ಲಮ್ಮ? ತಂಗಿ ಬೇಕಾ ತಮ್ಮ ಬೇಕಮ್ಮ? ಹಂಗ್ ಮಾಡ್ತೀಯಾ? ಹೇಳೀಗ ತಂಗಿ ಬೇಕಾ ತಮ್ಮ ಬೇಕಾ? ತಂಗಿ ಬೇಕಂತ. ಇಬ್ರು ಆಗಲ್ಲ, ಒಬ್ರು ಮಾತ್ರ ಹೇಳ್ಬೇಕು. ತಮ್ಮ ಬೇಕಾ ಈಗ? ಮೂಡ್ ಚೇಂಜ್ ಆದಂಗೆ. ಕಲಿ. ತಮ್ಮ ಬೇಕಾ ತಂಗಿ ಬೇಕಾ ಕರೆಕ್ಟಾಗಿ ಹೇಳ್ಬೇಕು. ಇವಳ ಹೆಂಗ್ ಮೇಂಟೈನ್ ಮಾಡೋದು ಗೊತ್ತಿಲ್ಲ ಅಲ್ಲಿ. ಪುನೀತ್ ಅವ್ರು ಬರ್ಲಿಲ್ಲ ಅಂದ್ರಂತೂ ಏನ್ ಕತೆ ಆಗುತ್ತೋ ಗೊತ್ತಿಲ್ಲ. ಅಲ್ಲಮ್ಮ? ಈ ತರ್ಲೆ ಯಾರಮ್ಮ? ತರ್ಲೆ ಯಾರಮ್ಮ? ತರ್ಲೆ ಯಾರು? ಆಯ್ತು. ಈಗ ನೀನ್ ಯಾರ ಮಗಳು? ಕೊಡ್ತೀನಿ. ನೀನ್ ಯಾರ ಮಗಳು ಹೇಳು? ಶ್ವೇತಿನ್ ಮಗಳು. ಆಫ್ ಮಾಡ್ಲಾ? ಬಾಯ್ ಮಾಡ್ಯಾರ. See you. We will see after delivery. Bye. Okay friends, bye. ಹೇಳಿ bye. ಮತ್ತೆ ವಿಡಿಯೋ ಆದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಹೇಳ್ಬಿಡಲಿ ಆಮೇಲೆ. ಇದೇನೆ ಫೀಡಿಂಗ್ ಡ್ರೆಸ್ ನಾನು ಆರ್ಡರ್ ಮಾಡಿದ್ದು. ಒಂದು ವಾಶ್ ಮಾಡಿ ಇಟ್ಟಿರೋದು. ಸೊ ವ್ಯಾಕ್ ಮಾಡ್ತಿದ್ದೆಲ್ಲ ಕ್ಲೀನಾಗಿ, ಸೊ ಅದಕ್ಕೆ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೆ. ಎಲ್ಲ ಎತ್ತಿಟ್ಟಾಯಿತು. ಸೊ ಇನ್ನೊಂದು ಡ್ರೆಸ್ ವಾಶ್ ಹಾಕಿದ್ದೀನಿ, ಅದನ್ನು ಎತ್ತಿಟ್ಬಿಟ್ರೆ ಮತ್ತು ಪ್ಯಾಕಿಂಗ್ ಎಲ್ಲ ಕೆಲಸನೂ ಮುಗ್ದೋಗುತ್ತೆ. ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ವಿಡಿಯೋ ಆದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಆಫ್ಟರ್ ಡೆಲಿವರಿ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಆಯ್ತು, ಬಾಯ್ ಮಾಡು. ಆಫ್ ಮಾಡ. ಇಲ್ಲಿ ಒಂದ್ಸಲ ಬಾಯ್ ಮಾಡು ಕೈಯಲ್ಲಿ. ಬಾಯ್. ಓಕೆ ಫ್ರೆಂಡ್ಸ್, ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ.
Thank you for watching. Bye.